ಸರ್, ಈಗ ನೀವು ಕೂಡ ಯಾರಿಗೆ ಮತ ನಿಮ್ಮ ಮತಗಳು ಅನ್ನುವಂತ ಚರ್ಚೆ ಆಗ್ತಿದೆ. ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೀವಿ. ನಮಗೆ ಸೌಜನ್ಯಕ್ಕೂ ಬಿಜೆಪಿಯವರು ಮತ ಹಾಕಿ ಅಂತ ಕೇಳಲಿಲ್ಲ. ನಮಗೆ ಜೆಡಿಎಸ್ನವರು ಕೇಳ್ತಕ್ಕಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ, ದೂರವಾಣಿ ಮಾಡುವುದಿಲ್ಲ. ಹಾಗಾಗಿ ನಾವು ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ನಮಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಕರೆದಿದ್ದು ಹೋಗಿದ್ವಿ. ಅದು ನಾವು ಯಾವುದೇ ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ. ಐದು ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ನಾವು ಹೋಗಿದ್ದೇವೆ, ಅವ್ರ ಮಾತನ್ನು ಕೇಳಿದ್ದೇವೆ. ಅಂತಿಮ ನಾವು ಇಪ್ಪುಸಿ ಆತ್ಮಸಾಕ್ಷಿ ನಿರ್ಣಯ ಮಾಡ್ತೀವಿ. ಸರ್, ನೀವು ಕೂಡ ನಿನ್ನೆ ರೆಸಾರ್ಟ್ಗೆ ಹೋಗಿದ್ರಿ, ಕಾಂಗ್ರೆಸ್ ಶಾಸಕರು ಉಳಿದುಕೊಂಡಿರ್ತಕ್ಕಂಥ ರೆಸಾರ್ಟ್ಗೆ ಹೋಗಿದ್ರಿ. ಸೊ ಅಲ್ಲಿ ಏನ್ ಚರ್ಚೆ ಮಾಡಿದ್ರಿ? ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬಗೆ ಹೇಳಿದ್ದು ಹೋಗಿದ್ವಿ. ನಾವೇನಾದ್ರು ಉಳಿದಿಲ್ಲ. ಹೋಗಿ 1 ಗಂಟೆ ಉಳಿದು ಮಾತುಕತೆ ಆಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಅಲ್ಲ, ಬಿಜೆಪಿ ನಾಯಕರು ಹೇಳ್ತಿದ್ರೆ ಉಚ್ಚಾಟಿತ ಶಾಸಕರು ಕೂಡ ನಮ್ಮ ಪರವಾಗಿ ಮತ ಹಾಕ್ತಾರೆ, ದೋಸ್ತಿ ಅಭ್ಯರ್ಥಿಗಳ ಗೆಲುವಿಗೆ ಅದು ಕೂಡ ಸಹಕಾರಿಯಾಗುತ್ತೆ ಅಂತಿದ್ದಾರೆ. ಸಂತೋಷ. ವಿಶ್ವಾಸ ಇಟ್ಕೊಂಡು ಅವ್ರ ಮಾತು ಸೌಜನ್ಯಕ್ಕಾದ್ರೂ ಹೇಳ್ಬೇಕಿತ್ತಲ್ವಾ. ನನ್ನಕ್ಕ ಅನ್ಸತ್ತೆ ಅವ್ರಿಗೆ ದೋಸ್ತಿ ಅಭ್ಯರ್ಥಿ ಗೆಲ್ಲಬೇಕು ಅಂತ ಬಿಜೆಪಿ ಇದ್ದಾಗ ಅನ್ಸೋದಿಲ್ಲ. ಅವ್ರಿಗೆ ಬೇಕಷ್ಟಂತ ಅವ್ರ ಕಡೆ ಇದೆಯಾ? ಎಕ್ಸ್ಟ್ರಾ ಮತ ಬೇಕು ಅಂತ ಬಿಜೆಪಿ ಕೇಳಬೇಕಿತ್ತಲ್ಲ. ಅವರಿಗೂ ದೋಸ್ತಿ ಅಭ್ಯರ್ಥಿ ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. ಅವ್ರ ಮುಖ್ಯ ಉದ್ದೇಶ ದೋಸ್ತಿ ಅಭ್ಯರ್ಥಿ ಸೋಲುವುದೇ ಆಗಿದೆ. ಆ ಕಾರಣಕ್ಕಾಗಿ ಅವಧಾನ ಮಾತಾಡ್ತಾರೆ ಅಷ್ಟೇ. ಅಲ್ಲ, ಬಿಜೆಪಿ ಅಭ್ಯರ್ಥಿ ಯಾಕಂದ್ರೆ ಬಿಜೆಪಿಯಿಂದ ಗೆದ್ದಿರೋರು, ಹಾಗಾಗಿ ಬಿಜೆಪಿಗೆ ಮತ ಹಾಕುವಂತಹ ನಿರೀಕ್ಷೆಗಳು ಇದಾವೆ. ಅವ್ರಿಗೂ ಕೂಡ ಬಿಜೆಪಿಗಿಂದ ಗೆದ್ದಿದೀವಿ ಅನ್ನುವಂತಹ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ ಹಾಕ್ತಾರೆ. ಅದು ಕೂಡ ಆತ್ಮಸಾಕ್ಷಿ ಮತ ಅನ್ನುವಂತ ಮಾತು ಹೇಳ್ತಿದ್ದಾರೆ. ಆತ್ಮಸಾಕ್ಷಿ ಮತ ಹಾಕ್ತೀವಿ ಅಂತ ಹೇಳಿದೀವಿ. ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಸರ್, ಸಿಎಂ ಅವರು ಏನ್ ಹೇಳಿದ್ದಾರೆ ಸರ್ ತಮಗೆ? ಸರ್, ಏನಿಲ್ಲ, ನಮ್ಮ ಅಭಿವೃದ್ಧಿ ಬಗ್ಗೆ ಸಹಾಯ ಮಾಡಿ ಅಂತ ಹೇಳಿದೀವಿ. ಮಾಡ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ. ಅಂದ್ರೆ ಮುಂದೆ ನೀವು ಅಂದ್ರೆ ಕಾಂಗ್ರೆಸ್ಗೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತದೆ. ಅದು ಆ ವಿಷಯಕ್ಕೂ ಇವತ್ತಿನ ವಿಷಯಕ್ಕೂ ಏನು ಚರ್ಚೆ ಇಲ್ಲ. ಇವತ್ತು ನಾವು ಆತ್ಮಸಾಕ್ಷಿ ಮತದಾನ ಮಾಡ್ಲಿಕ್ಕೆ ಬಂದಿದ್ದೀವಿ. ಮಾಡ್ತೀವಿ. ಇದಿಷ್ಟು ಕೂಡ ಶಿವರಾಮ್ ಹೆಬ್ಬಾರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಪಳ್ಳಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.